ಧರ್ಮ ಎಂದರೆ ಒಳ್ಳೆ ಕೆಲಸಗಳನ್ನು ನಾವು ಧರ್ಮ ಅಂತ ನಾವು ಹೇಳ್ತೇವೆ. ಅದೇ ರೀತಿ ದೇವರನ್ನೂ ಕೂಡ ಧರ್ಮ ಎಂದೇ ಹೆಸರಿನಲ್ಲಿ ನಾವು ಉಲ್ಲೇಖ ಮಾಡ್ತೇವೆ. ಅಂಥ ಧರ್ಮ ದರ್ಶನದ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ನಾವೆಲ್ಲ ನಮ್ಮ ಜೀವಮಾನದಲ್ಲಿ ಕಂಡಂಥ ಒಬ್ಬ ಮರ್ಯಾದ ಪುರುಷೋತ್ತಮ ಧರ್ಮಾಧಿಕಾರಿ ಕಾವಂದರ ಬಗ್ಗೆ, ಅವರ 10 ಕೆಲಸದ ಬಗ್ಗೆ ಇವತ್ತು ಇಡೀ ದಿವಸ ನಾವು ಉಲ್ಲೇಖ ಮಾಡಿಕೊಂಡು ಆ ಕೆಲಸದ ಬಗ್ಗೆ ನಾವು ತಿಳುವಳಿಕೆಯನ್ನು ಪಡೆಯುವುದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಇವತ್ತು ನಡೆಯುವಂಥ ಕಾರ್ಯಕ್ರಮ. ಇವತ್ತು ನಾವು ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಮಹಾ ಸಾಧನೆ ಮಾಡುವುದನ್ನು ನಾವು ಕಂಡಿದ್ದೇವೆ. ಆದರೆ ಒಬ್ಬ ವ್ಯಕ್ತಿ 100 ವಿಷಯಗಳನ್ನು ತೆಗೆದುಕೊಂಡು 100 ವಿಷಯದಲ್ಲೂ ಕೂಡ ಅದ್ಭುತವಾದಂಥ ಸಾಧನೆ ಮಾಡುವುದನ್ನು ಕಾಣುವುದಾದರೆ ಅದು ನಮ್ಮ ಧರ್ಮಾಧಿಕಾರಿ ಕಾವಂದರು ಎಂಬುದು ನಮ್ಮ ಜೀವನದಲ್ಲಿರುವಂಥ ಒಂದು ಅಂಶ. ಇವತ್ತು ಧರ್ಮಸ್ಥಳ ಒಂದು 800 ವರ್ಷದ ಇತಿಹಾಸ ಇರುವಂತಹ ಧರ್ಮಸ್ಥಳವೂ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಒಂದು ಧರ್ಮ ಕೇಂದ್ರಗಳು ಇರಬೇಕು ಎಂಬುದನ್ನು ಇಡೀ ಇಷ್ಟು ಇತಿಹಾಸದಲ್ಲಿ ಬೇಕಾದಷ್ಟು ಸಂದೇಶಗಳನ್ನು ಕೊಟ್ಟು ನಾಡಿಗೆ ಒಂದು ಮಾದರಿಯಾದಂಥ ಒಂದು ಧಾರ್ಮಿಕ ಕೇಂದ್ರ. ಅದರ ಜೊತೆ ಇವತ್ತು ಅದರ ಜವಾಬ್ದಾರಿಯನ್ನು ಪಡೆದುಕೊಂಡು ತನ್ನ 55 ವರ್ಷದಲ್ಲಿ ಒಂದು ಕಾವಂದರು ಮಾಡಿದಂಥ ಕೆಲಸ ಇವತ್ತು ನಮ್ಮ ದೇಶದಲ್ಲಂತೂ ಯಾರೂ ಮಾಡದಂಥ ಒಂದು ಅಮೋಘವಾದಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅದೆಲ್ಲವನ್ನು ನಮಗೆ ಗೊತ್ತಿದೆ. ಇದರ ಬಗ್ಗೆ ನಾವು ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಅವರು ಮಾಡಿದಂಥ ಕೆಲಸದ ಒಂದು ಇಂಥ ಸಮಯದಲ್ಲಿ ನಾವು ಅದನ್ನು ಬಹಳಷ್ಟು ಅಲ್ಲಲ್ಲಿ ಸಮಾನ ಮನಸ್ಕರು ಸೇರಿಕೊಂಡು ಅದರ ಬಗ್ಗೆ ಒಂದು ಚಿಂತನ ಮಂಥನ ಮಾಡುವಂಥ ಕಾಲ ಇದು. ಯಾಕಂತ ಹೇಳಿದರೆ ಇವತ್ತು ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕಾದ್ದು ನಮ್ಮೆಲ್ಲರ ಒಂದು ಧರ್ಮ. ಹೀಗೆ ಕಟ್ಟುವಾಗ ಬಹಳಷ್ಟು ಜನರು ಬೇರೆ ಬೇರೆ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವವರಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮಗೆ ಮಾದರಿಯಾಗಿ ಇರುವಂಥ ಇವರ ಬಗ್ಗೆ ನಾವು ಅಲ್ಲಲ್ಲಿ ಸಮಾನ ಮನಸ್ಕರು ಸೇರಿಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಾಡಿನಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕಾಗ್ತದೆ. ನಾನಂತೂ ಕಾವಂತರನ್ನು ಭಾಳ ಹತ್ತಿರದಿಂದ ನಾನು ಬಲ್ಲವನು. ಇವತ್ತು ಎಷ್ಟು ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಇರುವವರು ಅವರು ಇವತ್ತು ಜಾತಿ, ಮತ, ಭಾಷೆ, ಊರನ್ನು ಬಿಟ್ಟು ಇವತ್ತು ಇಡೀ ಸಮಾಜದ ಪರಿಕಲ್ಪನೆಯಲ್ಲಿ ಅವರು ಇರುವವರು. ಆ ಸಮಾಜದ ಪರಿಕಲ್ಪನೆಯಲ್ಲಿ ಅವರು ಎಷ್ಟು ಪ್ರತಿಯೊಂದು ಆಳವಾಗಿ ಅಭ್ಯಾಸ ಮಾಡಿ ಒಂದೊಂದು ವಿಷಯವನ್ನು ತೆಗೆದುಕೊಂಡು ಅದನ್ನೊಂದು ಫ್ಯಾಷನ್ ಆಗಲ್ಲ, ಅದನ್ನು ಪ್ಯಾಷನ್ ಆಗಿ ಭಾಳ ಬದ್ಧತೆಯಿಂದ ಅದನ್ನು ಅಷ್ಟೇ ಅದರ ಬಗ್ಗೆ ಆಲೋಚನೆ ಮಾಡಿಕೊಂಡು ಅದರ ಒಂದು ತಂಡವನ್ನು ಕಟ್ಟಿಕೊಂಡು ಅದನ್ನು ದೀರ್ಘಕಾಲ ಮುನ್ನಡೆಸಿಕೊಂಡು ಹೋಗುವುದನ್ನು ನಾವು ಕಂಡಿದ್ದೇವೆ. ಪ್ರತಿಯೊಂದು ಕೆಲಸವನ್ನು ನಾವು ಗಮನಿಸಿದರೆ ಪ್ರಾರಂಭ ಆಗಿ ಈಗಿನವರೆಗೆ ಅದು ನಡೆದುಕೊಂಡು ಬಂದಂಥ ವಿಧಾನವೇ ಒಂದು ಅದ್ಭುತವಾದಂಥ ವಿಧಾನ. ಇದರ ಬಗ್ಗೆ ತಿಳುವಳಿಕೆ ನಾವು ಮಾಡಿಕೊಳ್ಬೇಕಾದ ಅತಿ ಕರ್ತವ್ಯ. ಆಮೇಲೆ ಇಷ್ಟೇ ಅಲ್ಲದೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಅಲ್ಲೂ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇಂಥ ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ನಾವು ಇದೇ ರೀತಿಯ ಒಂದು ಧರ್ಮದರ್ಶನ ಎಂಬ ಕಾರ್ಯಕ್ರಮವನ್ನು ನಾವು ಮಾಡಬೇಕೆಂಬ ಆಲೋಚನೆಯಲ್ಲಿ ಇದ್ದೇವೆ ಎಂಬ ಮಾತನ್ನು ಹೇಳಿಕೊಂಡು ಇವತ್ತಿನ ದಿನದಲ್ಲಿ ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ಅವರವರ ವ್ಯಾಖ್ಯಾನದ ಮುಖಾಂತರ ಇಡೀ ಒಂದು ಧರ್ಮಸ್ಥಳದ ಕಾವಂದರ ಕೆಲಸದ ಉಲ್ಲೇಖನವನ್ನು ಮಾಡುವವರಿದ್ದಾರೆ ಎಂಬುದನ್ನು ಹೇಳಿಕೊಂಡು ಎಲ್ಲರಿಗೂ ನಾನು ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧರ್ಮ ಎಂದರೆ ಒಳ್ಳೆ ಕೆಲಸಗಳನ್ನು ನಾವು ಧರ್ಮ ಅಂತ ನಾವು ಹೇಳ್ತೇವೆ. ಅದೇ ರೀತಿ ದೇವರನ್ನೂ ಕೂಡ ಧರ್ಮ ಎಂದೇ ಹೆಸರಿನಲ್ಲಿ ನಾವು ಉಲ್ಲೇಖ ಮಾಡ್ತೇವೆ. ಅಂಥ ಧರ್ಮ ದರ್ಶನದ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ನಾವೆಲ್ಲ ನಮ್ಮ ಜೀವಮಾನದಲ್ಲಿ ಕಂಡಂಥ ಒಬ್ಬ ಮರ್ಯಾದ ಪುರುಷೋತ್ತಮ ಧರ್ಮಾಧಿಕಾರಿ ಕಾವಂದರ ಬಗ್ಗೆ, ಅವರ 10 ಕೆಲಸದ ಬಗ್ಗೆ ಇವತ್ತು ಇಡೀ ದಿವಸ ನಾವು ಉಲ್ಲೇಖ ಮಾಡಿಕೊಂಡು ಆ ಕೆಲಸದ ಬಗ್ಗೆ ನಾವು ತಿಳುವಳಿಕೆಯನ್ನು ಪಡೆಯುವುದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಇವತ್ತು ನಡೆಯುವಂಥ ಕಾರ್ಯಕ್ರಮ. ಇವತ್ತು ನಾವು ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಮಹಾ ಸಾಧನೆ ಮಾಡುವುದನ್ನು ನಾವು ಕಂಡಿದ್ದೇವೆ. ಆದರೆ ಒಬ್ಬ ವ್ಯಕ್ತಿ 100 ವಿಷಯಗಳನ್ನು ತೆಗೆದುಕೊಂಡು 100 ವಿಷಯದಲ್ಲೂ ಕೂಡ ಅದ್ಭುತವಾದಂಥ ಸಾಧನೆ ಮಾಡುವುದನ್ನು ಕಾಣುವುದಾದರೆ ಅದು ನಮ್ಮ ಧರ್ಮಾಧಿಕಾರಿ ಕಾವಂದರು ಎಂಬುದು ನಮ್ಮ ಜೀವನದಲ್ಲಿರುವಂಥ ಒಂದು ಅಂಶ. ಇವತ್ತು ಧರ್ಮಸ್ಥಳ ಒಂದು 800 ವರ್ಷದ ಇತಿಹಾಸ ಇರುವಂತಹ ಧರ್ಮಸ್ಥಳವೂ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ
ಯಾವ ರೀತಿ ಒಂದು ಧರ್ಮ ಕೇಂದ್ರಗಳು ಇರಬೇಕು ಎಂಬುದನ್ನು ಇಡೀ ಇಷ್ಟು ಇತಿಹಾಸದಲ್ಲಿ ಬೇಕಾದಷ್ಟು ಸಂದೇಶಗಳನ್ನು ಕೊಟ್ಟು ನಾಡಿಗೆ ಒಂದು ಮಾದರಿಯಾದಂಥ ಒಂದು ಧಾರ್ಮಿಕ ಕೇಂದ್ರ. ಅದರ ಜೊತೆ ಇವತ್ತು ಅದರ ಜವಾಬ್ದಾರಿಯನ್ನು ಪಡೆದುಕೊಂಡು ತನ್ನ 55 ವರ್ಷದಲ್ಲಿ ಒಂದು ಕಾವಂದರು ಮಾಡಿದಂಥ ಕೆಲಸ ಇವತ್ತು ನಮ್ಮ ದೇಶದಲ್ಲಂತೂ ಯಾರೂ ಮಾಡದಂಥ ಒಂದು ಅಮೋಘವಾದಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅದೆಲ್ಲವನ್ನು ನಮಗೆ ಗೊತ್ತಿದೆ. ಇದರ ಬಗ್ಗೆ ನಾವು ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಅವರು ಮಾಡಿದಂಥ ಕೆಲಸದ ಒಂದು ಇಂಥ ಸಮಯದಲ್ಲಿ ನಾವು ಅದನ್ನು ಬಹಳಷ್ಟು ಅಲ್ಲಲ್ಲಿ ಸಮಾನ ಮನಸ್ಕರು ಸೇರಿಕೊಂಡು ಅದರ ಬಗ್ಗೆ ಒಂದು ಚಿಂತನ ಮಂಥನ ಮಾಡುವಂಥ ಕಾಲ ಇದು. ಯಾಕಂತ ಹೇಳಿದರೆ ಇವತ್ತು ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕಾದ್ದು ನಮ್ಮೆಲ್ಲರ ಒಂದು ಧರ್ಮ. ಹೀಗೆ ಕಟ್ಟುವಾಗ ಬಹಳಷ್ಟು ಜನರು ಬೇರೆ ಬೇರೆ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವವರಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮಗೆ ಮಾದರಿಯಾಗಿ ಇರುವಂಥ ಇವರ ಬಗ್ಗೆ ನಾವು ಅಲ್ಲಲ್ಲಿ ಸಮಾನ ಮನಸ್ಕರು ಸೇರಿಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಾಡಿನಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕಾಗ್ತದೆ. ನಾನಂತೂ ಕಾವಂತರನ್ನು ಭಾಳ ಹತ್ತಿರದಿಂದ ನಾನು ಬಲ್ಲವನು. ಇವತ್ತು ಎಷ್ಟು ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಇರುವವರು ಅವರು ಇವತ್ತು ಜಾತಿ, ಮತ, ಭಾಷೆ, ಊರನ್ನು ಬಿಟ್ಟು ಇವತ್ತು ಇಡೀ ಸಮಾಜದ ಪರಿಕಲ್ಪನೆಯಲ್ಲಿ ಅವರು ಇರುವವರು. ಆ ಸಮಾಜದ ಪರಿಕಲ್ಪನೆಯಲ್ಲಿ ಅವರು ಎಷ್ಟು ಪ್ರತಿಯೊಂದು ಆಳವಾಗಿ ಅಭ್ಯಾಸ ಮಾಡಿ ಒಂದೊಂದು ವಿಷಯವನ್ನು ತೆಗೆದುಕೊಂಡು ಅದನ್ನೊಂದು ಫ್ಯಾಷನ್ ಆಗಲ್ಲ, ಅದನ್ನು ಪ್ಯಾಷನ್ ಆಗಿ ಭಾಳ ಬದ್ಧತೆಯಿಂದ ಅದನ್ನು ಅಷ್ಟೇ ಅದರ ಬಗ್ಗೆ ಆಲೋಚನೆ ಮಾಡಿಕೊಂಡು ಅದರ ಒಂದು ತಂಡವನ್ನು ಕಟ್ಟಿಕೊಂಡು ಅದನ್ನು ದೀರ್ಘಕಾಲ ಮುನ್ನಡೆಸಿಕೊಂಡು ಹೋಗುವುದನ್ನು ನಾವು ಕಂಡಿದ್ದೇವೆ. ಪ್ರತಿಯೊಂದು ಕೆಲಸವನ್ನು ನಾವು ಗಮನಿಸಿದರೆ ಪ್ರಾರಂಭ ಆಗಿ ಈಗಿನವರೆಗೆ ಅದು ನಡೆದುಕೊಂಡು ಬಂದಂಥ ವಿಧಾನವೇ ಒಂದು ಅದ್ಭುತವಾದಂಥ ವಿಧಾನ. ಇದರ ಬಗ್ಗೆ ತಿಳುವಳಿಕೆ ನಾವು ಮಾಡಿಕೊಳ್ಬೇಕಾದ ಅತಿ ಕರ್ತವ್ಯ. ಆಮೇಲೆ ಇಷ್ಟೇ ಅಲ್ಲದೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಅಲ್ಲೂ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇಂಥ ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ನಾವು ಇದೇ ರೀತಿಯ ಒಂದು ಧರ್ಮದರ್ಶನ ಎಂಬ ಕಾರ್ಯಕ್ರಮವನ್ನು ನಾವು ಮಾಡಬೇಕೆಂಬ ಆಲೋಚನೆಯಲ್ಲಿ ಇದ್ದೇವೆ ಎಂಬ ಮಾತನ್ನು ಹೇಳಿಕೊಂಡು ಇವತ್ತಿನ ದಿನದಲ್ಲಿ ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ಅವರವರ ವ್ಯಾಖ್ಯಾನದ ಮುಖಾಂತರ ಇಡೀ ಒಂದು ಧರ್ಮಸ್ಥಳದ ಕಾವಂದರ ಕೆಲಸದ ಉಲ್ಲೇಖನವನ್ನು ಮಾಡುವವರಿದ್ದಾರೆ ಎಂಬುದನ್ನು ಹೇಳಿಕೊಂಡು ಎಲ್ಲರಿಗೂ ನಾನು ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧರ್ಮ ಎಂದರೆ ಒಳ್ಳೆಯ ಕೆಲಸಗಳನ್ನು ನಾವು ಧರ್ಮ ಅಂತ ನಾವು ಹೇಳ್ತೇವೆ. ಅದೇ ರೀತಿ ದೇವರನ್ನೂ ಕೂಡ ಧರ್ಮ ಎಂದೇ ಹೆಸರಿನಲ್ಲಿ ನಾವು ಉಲ್ಲೇಖ ಮಾಡ್ತೇವೆ. ಅಂಥ ಧರ್ಮದರ್ಶನದ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ನಾವೆಲ್ಲ ನಮ್ಮ ಜೀವಮಾನದಲ್ಲಿ ಕಂಡಂಥ ಒಬ್ಬ ಮರ್ಯಾದ ಪುರುಷೋತ್ತಮ ಧರ್ಮಾಧಿಕಾರಿ ಕಾವಂದರ ಬಗ್ಗೆ, ಅವರ 10 ಕೆಲಸದ ಬಗ್ಗೆ ಇವತ್ತು ಇಡೀ ದಿವಸ ನಾವು ಉಲ್ಲೇಖ ಮಾಡಿಕೊಂಡು ಆ ಕೆಲಸದ ಬಗ್ಗೆ ನಾವು ತಿಳುವಳಿಕೆಯನ್ನು ಪಡೆಯುವುದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಇವತ್ತು ನಡೆಯುವಂಥ ಕಾರ್ಯಕ್ರಮ. ಇವತ್ತು ನಾವು ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಮಹಾ ಸಾಧನೆ ಮಾಡುವುದನ್ನು ನಾವು ಕಂಡಿದ್ದೇವೆ. ಆದರೆ ಒಬ್ಬ ವ್ಯಕ್ತಿ ಒಂದು 100 ವಿಷಯಗಳನ್ನು ತೆಗೆದುಕೊಂಡು 100 ವಿಷಯದಲ್ಲೂ ಕೂಡ ಅದ್ಭುತವಾದಂಥ ಸಾಧನೆ ಮಾಡುವುದನ್ನು ಕಾಣುವುದಾದರೆ ಅದು ನಮ್ಮ ಧರ್ಮಾಧಿಕಾರಿ ಕಾವಂದರು ಎಂಬುದು ನಮ್ಮ ಜೀವನದಲ್ಲಿರುವಂಥ ಒಂದು ಅಂಶ. ಇವತ್ತು ಧರ್ಮಸ್ಥಳ ಒಂದು 800 ವರ್ಷದ ಇತಿಹಾಸ ಇರುವಂತಹ ಧರ್ಮಸ್ಥಳವೂ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಒಂದು ಧರ್ಮ ಕೇಂದ್ರಗಳು ಇರಬೇಕು ಎಂಬುದನ್ನು ಇಡೀ ಇಷ್ಟು ಇತಿಹಾಸದಲ್ಲಿ ಬೇಕಾದಷ್ಟು ಸಂದೇಶಗಳನ್ನು ಕೊಟ್ಟು ನಾಡಿಗೆ ಒಂದು ಮಾದರಿಯಾದಂಥ ಒಂದು ಧಾರ್ಮಿಕ ಕೇಂದ್ರ. ಅದರ ಜೊತೆ ಇವತ್ತು ಅದರ ಜವಾಬ್ದಾರಿಯನ್ನು ಪಡೆದುಕೊಂಡು ತನ್ನ 55 ವರ್ಷದಲ್ಲಿ ಒಂದು ಕಾವಂದರು ಮಾಡಿದಂಥ ಕೆಲಸ ಇವತ್ತು ನಮ್ಮ ದೇಶದಲ್ಲಂತೂ ಯಾರೂ ಮಾಡದಂಥ ಒಂದು ಅಮೋಘವಾದಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅದೆಲ್ಲವನ್ನು ನಮಗೆ ಗೊತ್ತಿದೆ. ಇದರ ಬಗ್ಗೆ ನಾವು ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಅವರು ಮಾಡಿದಂಥ ಕೆಲಸದ ಒಂದು ಇಂಥ ಸಮಯದಲ್ಲಿ ನಾವು ಅದನ್ನು ಬಹಳಷ್ಟು ಅಲ್ಲಲ್ಲಿ ಸಮಾನ ಮನಸ್ಕರು ಸೇರಿಕೊಂಡು ಅದರ ಬಗ್ಗೆ ಒಂದು ಚಿಂತನ ಮಂಥನ ಮಾಡುವಂಥ ಕಾಲ ಇದು. ಯಾಕಂತ ಹೇಳಿದರೆ ಇವತ್ತು ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕಾದ್ದು ನಮ್ಮೆಲ್ಲರ ಒಂದು ಧರ್ಮ. ಹೀಗೆ ಕಟ್ಟುವಾಗ ಬಹಳಷ್ಟು ಜನರು ಬೇರೆ ಬೇರೆ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವವರಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮಗೆ ಮಾದರಿಯಾಗಿ ಇರುವಂಥ ಇವರ ಬಗ್ಗೆ ನಾವು ಅಲ್ಲಲ್ಲಿ ಸಮಾನ ಮನಸ್ಕರು ಸೇರಿಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಾಡಿನಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕಾಗ್ತದೆ.
ನಾನಂತೂ ಕಾವಂತರನ್ನು ಭಾಳ ಹತ್ತಿರದಿಂದ ನಾನು ಬಲ್ಲವನು. ಇವತ್ತು ಎಷ್ಟು ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಇರುವವರು ಅವರು ಇವತ್ತು ಜಾತಿ, ಮತ, ಭಾಷೆ, ಊರನ್ನು ಬಿಟ್ಟು ಇವತ್ತು ಇಡೀ ಸಮಾಜದ ಪರಿಕಲ್ಪನೆಯಲ್ಲಿ ಅವರು ಇರುವವರು. ಆ ಸಮಾಜದ ಪರಿಕಲ್ಪನೆಯಲ್ಲಿ ಅವರು ಎಷ್ಟು ಪ್ರತಿಯೊಂದು ಆಳವಾಗಿ ಅಭ್ಯಾಸ ಮಾಡಿ ಒಂದೊಂದು ವಿಷಯವನ್ನು ತೆಗೆದುಕೊಂಡು ಅದನ್ನೊಂದು ಫ್ಯಾಷನ್ ಆಗಲ್ಲ, ಅದನ್ನು ಪ್ಯಾಷನ್ ಆಗಿ ಭಾಳ ಬದ್ಧತೆಯಿಂದ ಅದನ್ನು ಅಷ್ಟೇ ಅದರ ಬಗ್ಗೆ ಆಲೋಚನೆ ಮಾಡಿಕೊಂಡು ಅದರ ಒಂದು ತಂಡವನ್ನು ಕಟ್ಟಿಕೊಂಡು ಅದನ್ನು ದೀರ್ಘಕಾಲ ಮುನ್ನಡೆಸಿಕೊಂಡು ಹೋಗುವುದನ್ನು ನಾವು ಕಂಡಿದ್ದೇವೆ. ಪ್ರತಿಯೊಂದು ಕೆಲಸವನ್ನು ನಾವು ಗಮನಿಸಿದರೆ ಪ್ರಾರಂಭ ಆಗಿ ಈಗಿನವರೆಗೆ ಅದು ನಡೆದುಕೊಂಡು ಬಂದಂಥ ವಿಧಾನವೇ ಒಂದು ಅದ್ಭುತವಾದಂಥ ವಿಧಾನ. ಇದರ ಬಗ್ಗೆ ತಿಳುವಳಿಕೆ ನಾವು ಮಾಡಿಕೊಳ್ಬೇಕಾದ ಅತಿ ಕರ್ತವ್ಯ. ಆಮೇಲೆ ಇಷ್ಟೇ ಅಲ್ಲದೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಅಲ್ಲೂ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇಂಥ ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ನಾವು ಇದೇ ರೀತಿಯ ಒಂದು ಧರ್ಮದರ್ಶನ ಎಂಬ ಕಾರ್ಯಕ್ರಮವನ್ನು ನಾವು ಮಾಡಬೇಕೆಂಬ ಆಲೋಚನೆಯಲ್ಲಿ ಇದ್ದೇವೆ ಎಂಬ ಮಾತನ್ನು ಹೇಳಿಕೊಂಡು ಇವತ್ತಿನ ದಿನದಲ್ಲಿ ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ಅವರವರ ವ್ಯಾಖ್ಯಾನದ ಮುಖಾಂತರ ಇಡೀ ಒಂದು ಧರ್ಮಸ್ಥಳದ ಕಾವಂದರ ಕೆಲಸದ ಉಲ್ಲೇಖನವನ್ನು ಮಾಡುವವರಿದ್ದಾರೆ ಎಂಬುದನ್ನು ಹೇಳಿಕೊಂಡು ಎಲ್ಲರಿಗೂ ನಾನು ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.